ಅನೇಕ ಭಕ್ತರು ಪ್ರಸಾದ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಹಾಗೂ ಕೆಲಸ ಮಾಡಲು ಕೃಷಿಯನ್ನು ಹಿಡಿದುಕೊಂಡಿರುವರು ಮತ್ತು ದಯವಿಟ್ಟು ಮನರಂಜನಾ ಕಾರ್ಯಕ್ರಮಗಳು ನಡೆಸಿರುವ ವೇದಿಕೆ ತೆರಳಿದೆ. ಶ್ರೀಯುತ ವಸಂತ ಪೈಗಳು ವೇದಿಕೆಗೆ ಆಗಮಿಸಬೇಕು. ಶ್ರೀಯುತ ಜಗನ್ನಾಥರು ವೇದಿಕೆಗೆ ಆಗಮಿಸಬೇಕು. ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಪಾದಾರವಿಂದಕ್ಕೆ ಶಿರಸಾಷ್ಟಾಂಗವನ್ನು ಪ್ರಣಾಮಗಳನ್ನು ಅರ್ಪಿಸ್ತಾ ಇದೀಗ ಶ್ರೀಯುತ ವಸಂತ ಪೈಯವರಿಂದ ನಮ್ಮ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ಸಮಿತಿಯ ಸರ್ವಾಧ್ಯಕ್ಷರು ಶ್ರೀ ಗುರುಗಳಿಗೆ ಫಲ ಸಮರ್ಪಣೆ. ಕಾರ್ಯಾಧ್ಯಕ್ಷರು ಶ್ರೀಯುತ ಜಗನ್ನಾಥ ರೈ ಬೆರಡಾಲಗುತ್ತು ಅವರ ಕುಟುಂಬ ಜೊತೆಗಿದೆ. ಮಾತೃ ಸಮಿತಿ ಅಧ್ಯಕ್ಷೆ ಅವರು ಸಹ ಜೊತೆಗೂಡಿದ್ದಾರೆ. ಶ್ರೀ ಗುರುಗಳಿಗೆ ಫಲ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಇದೀಗ ಗುರುವಂದನೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಗುರು ಸ್ಮರಣೆ ಮಾಡೋಣ. ಚರಣಾರವಿಂದೇ ಸಂದರ್ಶಿತ ಸ್ವಾತ್ಮ ಸುಖಾವಬೋಧೆ ಜನಸ್ಯ ಯೇ ಜಾಂಗಲಿಕಾಯ ಮನೆ ಸಂಸಾರಹಾಲ ಫಲಮೋಹ ಶಾಂತಿ. ಶ್ರೀ ಸದ್ಗುರುವೇ ನಮಃ. ನಟರಾಜ ವೇದಿಕೆಗೆ 10 ಹಲವು ಕಾರ್ಯಕ್ರಮಗಳನ್ನು ಇಲ್ಲಿ ಬಹಳ ಚೆನ್ನಾಗಿ ಅದ್ಧೂರಿಯಾಗಿ ಕಳೆದ 8 ದಿವಸಗಳಲ್ಲಿ ಮಾಡಿದ್ದೇವೆ. ಈ ವೇದಿಕೆಗೆ ಶ್ರೀ ಗುರುಗಳ ಪಾದಸ್ಪರ್ಶ ಆಗಿದೆ. ಈ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯ ಇದೆ. ವೇದಿಕೆಗೆ ನಾವು ತಲೆಬಾಗುತ್ತಾ ನಮಿಸುತ್ತಾ ಸಭಾಪೂಜೆಯನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರೂ ಸಹ ಎಲ್ಲರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸುವುದಕ್ಕಾಗಿ, ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಕಾಣುವುದಕ್ಕಾಗಿ ಸಭೆಗೆ ಸಭಾಪೂಜೆಯನ್ನು ಮಾಡ್ತಾ ಇದ್ದಾರೆ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷ. ಆಗಮಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರರು, ಹಿರಿಯರು, ಹಿತೈಷಿಗಳು, ಗೌರವಾನ್ವಿತರು, ಮಾತೆಯರು, ತಾಯಂದಿರು, ಮಕ್ಕಳು ಎಲ್ಲರನ್ನೂ ಸಹ ಒಂದೇ ಮಾತಿನಲ್ಲಿ ನಾನು ಕೈ ಮುಗಿದು ನಿಮ್ಮೆಲ್ಲರಿಗೂ ಸೇರಿದವರಿಗೆಲ್ಲರಿಗೂ ಎಲ್ಲ ಪರಿಡಾಲಿಗರ ಪರವಾಗಿ ಸ್ವಾಗತ. ಸಭಾಪತಿ ಒಂದೆರಡು ಮೂರು ವಿಚಾರಗಳನ್ನು ನಿಮ್ಮ ಮುಂದಿಡುವುದಕ್ಕೆ ಪ್ರಯತ್ನಿಸ್ತೇನೆ. ಪೆರಡಾಲ ಕ್ಷೇತ್ರಕ್ಕೆ ಮತ್ತು ಶ್ರೀ ರಾಮಚಂದ್ರಾಪುರ ಮಠಕ್ಕೆ ಒಂದು ಅವಿನಾಭಾವ ಸಂಬಂಧ ಇದೆ. ಪೆರಡಾಲ ಕ್ಷೇತ್ರ ಇಲ್ಲಿಗೆ ಶ್ರೀ ರಾಮಚಂದ್ರಾಪುರ ಮಠದ ಅವಿಚ್ಛಿನ್ನ ಪರಂಪರೆಯ ಆದಿಶಂಕರಾಚಾರ್ಯರಿಂದ ಮೊದಲುಗೊಂಡು 36ನೇ ಪೀಠಾಧಿಪತಿಗಳು ನಮ್ಮ ಮುಂಭಾಗದಲ್ಲಿ ರಾಜಗುರು ಪೀಠದಲ್ಲಿ ವಿರಾಜಮಾನರಾಗಿದ್ದಾರೆ. 1958ರಲ್ಲಿ ಶ್ರೀ ರಾಮಚಂದ್ರ ಭಾರತಿ ಗುರುಗಳು ಪೆರಡಾಲಕ್ಕೆ ಆಗಮಿಸಿ ಈ ಪೆರಡಾಲ ಕ್ಷೇತ್ರವನ್ನು, ಈ ಮಣ್ಣನ್ನು ಪಾವನಗೊಳಿಸಿದ್ದಾರೆ. ಆ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರ ಮನೆಯಲ್ಲಿ ಮೊಕ್ಕಾಂ ಮಾಡಲಾಗಿತ್ತು.
ಆವಾಗ ಆ ಮನೆ ಮುಳಿ ಮಾಡಿನದ್ದಾಗಿತ್ತು ಅವತ್ತಿನ ಕಾಲದಲ್ಲಿ. ಈಗ 2026 1958ರಲ್ಲಿ. ಅದೇ ಸಂದರ್ಭದಲ್ಲಿ ಇಲ್ಲಿ ವಸಂತ ವೇದ ಪಾಠಶಾಲೆಯ ಪ್ರಾರಂಭವಾಯಿತು. 1966ರಲ್ಲಿ ಬ್ರಹ್ಮಕಲಶಾಭಿಷೇಕವು ಜರುಗಿತು. ಪ್ರಪ್ರಥಮ ಬ್ರಹ್ಮಕಲಶಾಭಿಷೇಕ. ಮುಂದಿನ ಬ್ರಹ್ಮಕಲಶಾಭಿಷೇಕ 1991ರಲ್ಲಿ ದೊಡ್ಡ ಗುರುಗಳು, ಹಿರಿಯ ಗುರುಗಳು ಅವರ ನಿರ್ದೇಶನ ಮಾರ್ಗದರ್ಶನದಲ್ಲಿ ಬ್ರಹ್ಮಕಲಶೋತ್ಸವ 1991ರಲ್ಲಿ ಜರುಗಿದ್ದು 8-9 ದಿವಸವೂ ಸಹ ಅವರು ಪೂರ್ತಿ ಮೊಕ್ಕಾಂನಲ್ಲಿದ್ದು ಅವರೇ ಸ್ವತಃ ಮುಂದೆ ನಿಂತು ಬ್ರಹ್ಮಕಲಶೋತ್ಸವವನ್ನು ಯಶಸ್ವಿಯಾಗಿ ನಾವೆಲ್ಲರ ಜೊತೆಗೂಡಿ ಮಾಡಿ ಕೃತಾರ್ಥರಾಗಿದ್ದೆವು. ಆ ನಂತರದಲ್ಲಿ 2004ರಲ್ಲಿ ಜರುಗಲ್ಪಡುವಂತಹ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಅನಾವರಣಗೊಳಿಸಿದರು. ಅದಕ್ಕಿಂತಲೂ ಪೂರ್ವದಲ್ಲಿ 4 ಬಾರಿ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಪಾದ ಸ್ಪರ್ಶ ಈ ಪೆರಡಾಳ ಮಣ್ಣಿಗೆ ಆಗಿದೆ. ಮಣ್ಣು ಪಾವನಗೊಂಡಿದೆ. ಪೆರಡಾಳ ಕ್ಷೇತ್ರಕ್ಕೆ ಸೇವಾ ವ್ಯವಸ್ಥೆಗಳನ್ನು ಬಹಳ ಅಚ್ಚುಕಟ್ಟಾಗಿ ಅದನ್ನು ಪರಿಚಯಿಸಿದವರು, ಅದಕ್ಕೊಂದು ಸ್ವರೂಪವನ್ನು ನೀಡಿದವರು ಅವತ್ತಿನ ಪ್ರಧಾನ ಅರ್ಚಕರಾದ ಶ್ರೀ ಗೋಪಾಲಕೃಷ್ಣ ಕಡಮಣ್ಣಾಯ ಇವರು. ಇವರ ತಮ್ಮ ಶ್ರೀ ಸತ್ಯನಾರಾಯಣ ಕಡಮಣ್ಣಾಯ ಇವರು ಅದನ್ನು ಪ್ರಧಾನ ಅರ್ಚಕ ಸ್ಥಾನವನ್ನು ತುಂಬಿ ಮುಂದುವರಿಸಿದರು. ಅವರ ಮಕ್ಕಳು ಎಲ್ಲರೂ ಇಲ್ಲಿದ್ದಾರೆ, ಜೊತೆಯಲ್ಲಿ ಇದ್ದೇವೆ. ಸತೀಶ್ ಕಡಮಣ್ಣಾಯ, ಯೋಗೀಶ್ ಕಡಮಣ್ಣಾಯ, ಹರೀಶ್ ಕಡಮಣ್ಣಾಯ, ರಂಜನಾ ಕಡಮಣ್ಣಾಯ ಅವರು ಸಹ ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಜೀರ್ಣೋದ್ಧಾರದ ಬಗ್ಗೆ ಮಾತನಾಡುವುದಿದ್ದರೆ 2-2.5 ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಸಂಪೂರ್ಣವಾಗಿ ಆಗಬೇಕು ಹೇಳುವಂತಹ ಒಂದು ಮನದಿಂಗಿತವನ್ನು ವಸಂತ ಪೈಗಳ ನೇತೃತ್ವದಲ್ಲಿ ಇಲ್ಲಿ ಸೇರಿರುವಂತಹ ಎಲ್ಲರೂ ಸಹ ಜೊತೆಗೂಡಿ ಒಂದು ಚಿಂತನೆಯಾಯಿತು. ಹೇಗೆ ಮಾಡಬಹುದು ಏನು ಅಂತ ಒಂದೊಂದೇ ನೋಡ್ತಾ ಹೋದಾಗೆ ಇದು ಜೀರ್ಣೋದ್ಧಾರ ಆಗಬೇಕು, ಅದು ಜೀರ್ಣೋದ್ಧಾರ ಆಗಬೇಕು ಹೇಳುವಂತಹ ಚಿಂತನೆಗಳು ಬಂತು. ಚರ್ಚೆ ಆಯಿತು, ಕೂದು ವಿಮರ್ಶೆ ಆಯಿತು. ಆದರೆ ಒಂದು ಸಣ್ಣ ಹೆದರಿಕೆ ಇದ್ದದ್ದು, ಹೇಗೆ ಜೀರ್ಣೋದ್ಧಾರ ಅಂದರೆ ಸಣ್ಣ ವಿಷಯ ಅಲ್ಲ. ಬ್ರಹ್ಮಕಲಶೋತ್ಸವ ಅಂದರೆ ಅದ್ಭುತ ಅದು. ಹಾಗಿದ್ರೆ ಇದನ್ನು ನೇತೃತ್ವ ತಗೊಳ್ಳೋರು ಯಾರು, ಇದನ್ನು ಚೆನ್ನಾಗಿ ಮುಂದುವರಿಸಿಕೊಂಡು ಹೋಗುವವರು ಯಾರು? ಎಲ್ಲ ರೀತಿಯಲ್ಲಿ ಒಳಾಂಗಣವೂ ಸಹ ವಿನ್ಯಾಸಗೊಂಡಿತು. ಒಳಗಡೆ ದೇವರ ದರ್ಶನ ಮಾಡುವಾಗ ನಮ್ಮ ಕಣ್ಣನ್ನೇ ನಾವು ನಂಬುವ ಸ್ಥಿತಿಯಲ್ಲಿ ಇಲ್ಲದಾಗೆ ಇದೆ. ಏನೋ ಒಂದು ಶಿವಾಲಯ, ಇದು ಒಂದು ದೇವಾಲಯ, ಇದೊಂದು ಕೈಲಾಸವೋ ಎನ್ನುವಂತೆ ಆಗ್ತಾ ಇದೆ. ಆ ಭಾವದಲ್ಲಿ ಎಲ್ಲರನ್ನು ತರುವ ಪ್ರಯತ್ನಕ್ಕೆ ಎಲ್ಲರೂ ಕೈ ಜೋಡಿಸಿದರು. ರಾತ್ರಿ ಹಗಲು ದುಡಿದಂತಹ ಕಾರ್ಯಕರ್ತರು ಅದೆಷ್ಟ. ಎಲ್ಲರೂ ಹೇಳಿದ್ದು ಒಂದೇ, ನಾನು 0, ನಿನ್ನ 0 ನಾನು ನಡೆಯುತ್ತೇನೆ ಅಂತ. ಯಾರೇ ಕಾರ್ಯಕರ್ತರ ಹತ್ರ ಕೇಳಿ, ಯಾರೇ ಮಾತೆಯರ ಹತ್ರ ಕೇಳಿ ಅವರು ಹೇಳುದು ಎಲ್ಲ ಉದನೇಶ್ವರ ನಡೆಸಿದ್ರು, ನಾನಲ್ಲ ಅಂತ ಹೇಳ್ತಾರೆ ಎಲ್ಲರೂ ಕೂಡ. ಹಾಗಾಗಿ ಹಾಗೆ ಅಂತೇಳಿ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಇದೆ, ಚೆನ್ನಾಗಿ ಆಗ್ತಾ ಇದೆ, ನನ್ನ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಮುಂದೆ ಬಂದವರಿಗೆ ಕೈ ನೀಡಿ ಸ್ವಾಗತಿಸ್ತಾ ಇದ್ದಾರೆ. ಅದ್ಭುತ, ಅತ್ಯದ್ಭುತ. ಇದನ್ನು ಕಣ್ತುಂಬಿಕೊಳ್ಳುವ ಭಾಗ್ಯ ಇವತ್ತು ನಮಗೆ ಬಂದಿದೆ. ಹಾಗಾಗಿ ಗುರು ಒಲಿದರೆ ಏನೂ ಆಗ್ಬೋದು, ಏನೇನು ಆಗ್ಬೋದು. ನಮಗೆ ಬಹಳ ಚೆನ್ನಾಗಿ ಆಗಬೇಕು. ನಮ್ಮೆಲ್ಲರ ಹೃದಯದಲ್ಲಿ ಗುರುಗಳು ಅಲಂಕರಿಸಬೇಕು. ತನ್ಮೂಲಕವಾಗಿ ಗುರುವಿನ ಮೂಲಕ ಶಿವನನ್ನು ನೋಡುವಂತಾಗಬೇಕು. ನಮ್ಮ ದೇವಸ್ಥಾನದ ಶಿವಲಿಂಗ ಸ್ವಲ್ಪ ಎಡಭಾಗ ಉಬ್ಬಿಕೊಂಡಿದೆ. ಬಹಳ ಪುರಾತನ ಕಾಲದಲ್ಲಿ ಯಾರೋ ತಪಸ್ವಿಗಳು ಈ ಕಡೆಗೆ ಸಂಚರಿಸ್ತಾ ಇರುವಾಗ ಇಲ್ಲಿ ಪ್ರಾದೇಶಿಕವಾಗಿ ಇರುವಂತಹ ಯಾವುದೋ ಚೈತನ್ಯವನ್ನು ಗಮನಿಸಿಕೊಂಡು ಇಲ್ಲಿ ಒಂದು ದೇವಾಲಯ ಸ್ಥಾಪಿಸಬೇಕು ಹೇಳುವ ಚಿಂತನೆ ಬಂತಂತೆ. ಹಾಗೆ ಹೋಗಿ ಅವರು ಶಿವಲಿಂಗವನ್ನು ತಗೊಂಡು ಬರಬೇಕಿದ್ರೆ 3 ಸಲ ಮುಳುಗಿ ಹೆಕ್ಕಿದ್ರು ಕೂಡ ಇದೇ ಶಿವಲಿಂಗ ಸಿಕ್ಕಿದ್ದು. ಪ್ರಥಮದಲ್ಲಿ ಹೆಕ್ಕಿದಾಗ ಅದು ಸ್ವಲ್ಪ ಚೆನ್ನಾಗಿಲ್ಲ, ಸ್ವಲ್ಪ ಎಡಭಾಗ ಉಬ್ಬಿದೆ ಹೇಳುವಂತಹ
ಆಲೋಚನೆ ಬಂತಂತೆ, ಇದು ಬೇಡ ಅಂತ ಹರಿಯುವ ನದಿಯ ಮುಂಭಾಗಕ್ಕೆ ಎಸೆದರು. ಹೆಕ್ಕಿದ್ರು, ಮುಳುಗಿ, ಪುನಃ ಅದೇ ಬಂತು. ಹರಿಯುವ ನದಿಯ ಹಿಂಭಾಗಕ್ಕೆ ಎಸೆದರು, ಮುಳುಗಿದ್ರು, ಹೆಕ್ಕಿದ್ರು, ಪುನಃ ಅದೇ ಬಂತು. ಹಾಗಾಗಿ ಇದುವೇ ಇಲ್ಲಿಗೆ ಸೂಕ್ತ ಎನ್ನುವ ಚಿಂತನೆಯಲ್ಲಿ ಬಂದರು. ಹಾಗಾಗಿ ಉದನೇಶ್ವರನ ಒಳಗೆ ಪಾರ್ವತಿ ಇದ್ದಾರೆ, ಉಮಾದೇವಿಯರು ಶಕ್ತಿ ಇದೆ. ಮಾತೃ ಸಮಿತಿ ಇವತ್ತು ಅದ್ಭುತವಾಗಿ ಕೆಲಸ ಮಾಡಿದೆ. ಅವರ ಸೇವೆಯನ್ನು ಎಷ್ಟು ಹೇಳಿದರೂ ಸಾಲದು. ಬೆಳಗ್ಗೆ ಮೊನ್ನೆಯಿಂದ ನೋಡಿದರೆ ರಾತ್ರಿ ಇಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಎಲ್ಲಿಯೂ ಕಸಕಡ್ಡಿಗಳಿಲ್ಲ. ಬೆಳಗಾಗುವಾಗ ಎಲ್ಲರೂ ಸಹ ಶುಚಿಗೊಳಿಸ್ತಾರೆ. ಎಲ್ಲ ಕಡೆಯಲ್ಲಿಯೂ ಸಹ ಅವರ ಪಾತ್ರ ಇದೆ. ನಿಜವಾಗಿಯೂ ಕೂಡ ಈ ಸಂಭ್ರಮವನ್ನು, ಈ ಆನಂದವನ್ನು ನಾವು ನಮ್ಮ ಹೃದಯದಲ್ಲಿ ಸ್ಥಾಪಿಸೋಣ. ನಾವು ಇನ್ನಷ್ಟು ಚೆನ್ನಾಗಿ ಆಗೋಣ. ಇದಕ್ಕೆ ಇನ್ನಷ್ಟು ಮೆರುಗು ನೀಡುವುದಕ್ಕೆ ಕಲಶ ಇಟ್ಟಂತೆ ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ತಮ್ಮ ಕೃಪಾ ಕಟಾಕ್ಷವನ್ನು ಬೀರಿ ಹರಸಿದರು. ಹರೇ ರಾಮ. ನಮಃ ಶಿವಾಯ. ತಸ್ಯ ದಿಶೆ ಸತತಮಂಜರಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಳಯ ನಾಟಕ ನಿತ್ಯ ಸಾಕ್ಷಿ. दातारं सर्वसंपदां लोकाभिरामं श्रीरामं भूयो भूयो नमाम्यहम्. नमः शिवाय सांबाय सगणाय ससूनवे सनंदिने सगंगाय सवृषाय नमो नमः. ഭക്ഷണം വിതരണം ചെയ്ത പ്രവർത്തകർ ദയവായി വിതരണം വേഗത്തിലാക്കണം. ഭക്ഷണം വിതരണം ചെയ്ത പ്രവർത്തകർ ദയവായി വിതരണം വേഗത്തിലാക്കണം. ಆಹಾರ ವಿತರಣೆ ಮಾಡುತ್ತಿರುವ ಸ್ವಯಂಸೇವಕರು ದಯವಿಟ್ಟು ವಿತರಣೆಯನ್ನು ವೇಗಗೊಳಿಸಿ. ಆಹಾರ ವಿತರಣೆ ಮಾಡುತ್ತಿರುವ ಸ್ವಯಂಸೇವಕರು ದಯವಿಟ್ಟು ವಿತರಣೆಯನ್ನು ವೇಗಗೊಳಿಸಿ. ಶಿವನಿಗೆ ನಮಸ್ಕಾರ. ಶಿವನ ಅರ್ಧ ಶರೀರವೇ ಆದಂಥ ಪಾರ್ವತಿಗೆ ನಮಸ್ಕಾರ. ಶಿವನ ಗಣಗಳಿಗೆ ನಮಸ್ಕಾರ. ಶಿವನ ಸಂತಾನಕ್ಕೆ ಒಬ್ಬ ವಿಘ್ನ ವಿನಾಶಕ, ಇನ್ನೊಬ್ಬ ವಿಜಯಪ್ರದಾಯಕ ಅಂಥ ಶಿವನ ಎರಡು ಸಂತಾನಗಳಿಗೆ ಗಣಪತಿ ಮತ್ತು ಸ್ಕಂದರಿಗೆ ನಮಸ್ಕಾರ. ಶಿವನ ವಾಹನ ನಂದಿಗೆ ನಮಸ್ಕಾರ. ನಂದಿಯು ಆನಂದಿಯು, ನಮಗೆಲ್ಲ ಆನಂದವನ್ನು ಕೊಡುವಂಥದ್ದು, ಸ್ವತಃ ಧರ್ಮರೂಪವಾಗಿರುವಂಥದ್ದು ಅಂತ ಶಿವನ ದಿವ್ಯ ವಾಹನಕ್ಕೆ ನಮಸ್ಕಾರ. ಶಿವನ ಮುಡಿಯಲ್ಲಿ ಅಲಂಕಾರವಾಗಿರ್ತಕ್ಕಂಥ ಗಂಗೆಗೆ ನಮಸ್ಕಾರ. ಸಮಸ್ತ ಶಿವ ಪರಿವಾರಕ್ಕೆ ನಮಸ್ಕಾರ. ಆ ಶಿವ ಪರಿವಾರ ಕೈಲಾಸದಿಂದ ದಕ್ಷಿಣದ ಕಡೆಗೆ, ನಮ್ಮ ಕಡೆಗೆ ನಡೆತಂದು ಇಲ್ಲಿ ಪೆರಡಾರದಲ್ಲಿ ಉದನೇಶ್ವರನ ರೂಪದಲ್ಲಿ ಸಪರಿವಾರವಾಗಿ ಇಲ್ಲಿ ನೆಲೆಗೊಂಡಿದೆ. ಈ ಮಣ್ಣಿನ ಭಾಗ್ಯ, ಈ ಮಣ್ಣಿನ ಮಕ್ಕಳೆಲ್ಲರ ಭಾಗ್ಯ ಅದು ಎಂಬುದಾಗಿ ನಾವು ಭಾವಿಸ್ತೇವೆ. ಶಿವನ ಸ್ವರೂಪದಲ್ಲಿ ಒಂದು ವಿಶೇಷ ಇದೆ. ಶಿವನ ಹಣೆಯಲ್ಲಿ ಮೂರನೆಯ ಕಣ್ಣಿದೆ. ಆ ಕಣ್ಣು ಅದು ಅಗ್ನಿ ನೇತ್ರ. ಶಿವನ ಎಡಗಣ್ಣು ಸೋಮ, ಬಲಗಣ್ಣು ಸೂರ್ಯ, ನಡುಗಣ್ಣು
ಅಗ್ನಿ, ಸೋಮನೇತ್ರ, ಸೂರ್ಯನೇತ್ರ, ಅಗ್ನಿನೇತ್ರ. ಆ ನೇತ್ರವನ್ನು ತೆರೆದರೆ ಅವನು ಸುಡಬಲ್ಲ, ಕಾಮನನ್ನು ಸುಡಬಲ್ಲ, ಕಾಮ ಮೂಲವಾದ ಪ್ರಪಂಚವನ್ನೇ ಸುಡಬಲ್ಲ. ಸಮಸ್ತ ಪ್ರಪಂಚವನ್ನೇ ತನ್ನ ನೇತ್ರೋನ್ಮೀಲನ ಮಾತ್ರದಿಂದ ದಗ್ಧವಾಗಿಸಬಲ್ಲ. ಹಾಗಾಗಿ ಅಗ್ನಿ ಶಿವನಲ್ಲಿದೆ. ಶಿವನ ಕೈಯಲ್ಲಿ ಕೂಡ ಅಗ್ನಿ ಇದೆ. ನಟರಾಜ ವೇದಿಕೆ ಇರ್ತದೆ, ನಟರಾಜನ ಸ್ವರೂಪದಲ್ಲಿ ಅವನ ಕೈಯಲ್ಲಿ ಅಗ್ನಿ ಇರ್ತದೆ, ಅವನ ಹಣೆಯಲ್ಲಿ ಅಗ್ನಿ ಇದೆ. ಇನ್ನು ಶಿವನ ತಲೆಯಲ್ಲಿ ಗಂಗೆ ಇದ್ದಾಳೆ, ನೀರಿದೆ, ಎರಡೂ ಇದೆ. ಸತತವಾಗಿ ಹರಿದು ಭೂಮಿಯ ಕಡೆ ಬರ್ತಕ್ಕಂಥ ಜಲಪ್ರವಾಹ, ಗಂಗಾ ಪ್ರವಾಹ ಅದು ಕೂಡ ಇದೆ. ಅನ್ಯ ದೇವತೆಗಳಲ್ಲಿ ದುರ್ಲಭ. ಬೆಂಕಿ ಇದ್ದರೆ ನೀರಿಲ್ಲ, ನೀರಿದ್ದರೆ ಬೆಂಕಿ ಇಲ್ಲ. ಅಗ್ನಿದೇವರಿದ್ದಾನೆ, ಅಲ್ಲಿ ನೀರಿನ ಸುಡುವೆ ಇಲ್ಲ, ಬೆಂಕಿ ಎಷ್ಟು ಬೇಕಾದರೂ ಇದೆ. ವರುಣ ಇದ್ದಾನೆ, ಅಲ್ಲಿ ನೀರು ಬೇಕಾದಷ್ಟಿದೆ, ಅದ್ರ ಅಗ್ನಿ ಇಲ್ಲ. ನೀವು ವೈಕುಂಠಕ್ಕೆ ಹೋದ್ರೆ ಅಮೃತದ ಸಮುದ್ರ ಇದೆ, ಅದರ ಮಧ್ಯೆ ಶಿವನ್ ನಾರಾಯಣ ಪೌಡಿಸಿದ್ದಾನೆ ಶೇಷಶಾಹಿಯಾಗಿ. ನೀರಿನಲ್ಲಿ ಕೂಡ ಅತ್ಯಂತ ತಂಪು, ಅಮೃತ ಅಂದ್ರೆ ಮತ್ತಷ್ಟು ತಂಪಾಗಿರುವಂಥದ್ದು ಅದಿದೆ, ಅಗ್ನಿ ಇಲ್ಲ. ಆದರೆ ಹೀಗೆ ಯಾವ ದೇವರನ್ನು ನೋಡಿದ್ರು ಕೂಡ ಇದಿದ್ರೆ ಅದಿಲ್ಲ, ಅದಿದ್ರೆ ಇದಿಲ್ಲ. ಎರಡು ಶಿವ ಸಮಯ ಬಂದಾಗ ಸುಡಬಲ್ಲ, ಸಮಯ ಬಂದಾಗ ಹಾಗೆಯೇ ನಮ್ಮನ್ನು ತಂಪು ಮಾಡಬಲ್ಲ. ಶಿವ ಬೆಂಕಿ ಆಗಬೇಕು ಅಥವಾ ಜಲ ಕೆರಿಸಲಿಕ್ಕೆ ಬಾಕಿ ಇರುವವರು ಆದಷ್ಟು ಬೇಗನೆ ಶಿವಾಮೃತ ಭೋಜನ ಶಾಲೆಗೆ ತೆರಳಿ ಅನ್ನಪ್ರಸಾದ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ನಮಗೆ ತುಂಬ ಸಂತೋಷ ಆಗುತ್ತದೆ. ಏನಂದ್ರೆ ಈ ಬುಧನೇಶ್ವರನ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಂದರ್ಭ ಇದೆಯಲ್ಲ, ಇದು ನಮಗೆ ಯಾವುದರ ಅರಿವನ್ನು ಮಾಡಿಕೊಡ್ತಾ ಇದೆ ಅಂದ್ರೆ, ಬುಧನೇಶ್ವರನ ಭಕ್ತರು ಎಲ್ಲಿಯೂ ಹೋಗಿಲ್ಲ, ಅವರು ಬುಧನೇಶ್ವರನ ಬಿಟ್ಟು ದೂರ ಹೋಗಿಲ್ಲ, ಅವರು ಬುಧನೇಶ್ವರನ ಒಟ್ಟಿಗೆ ಇದ್ದಾರೆ. ಇಲ್ಲದಿದ್ದರೆ ಇಂತಹದ್ದೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪುನರ್ ನಿರ್ಮಾಣ, ನವೀಕರಣ ಮತ್ತು ಅದ್ಭುತವಾಗಿರ್ತಕ್ಕಂಥ ಬ್ರಹ್ಮಕಲಶದ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ ಉಂಟ. ತುಂಬ ಚಂದದ ದೇವಸ್ಥಾನ ಅದು. ಮೊದಲಿದ್ದಾಗ ಈಗಿಲ್ಲ. ಮೊದಲು ಏನೇನೋ ಲೋಪದೋಷಗಳು ಅಂತಿತ್ತು, ಅದು ಯಾವುದೂ ಇಲ್ಲ. ಈಗ ಸ್ವಲ್ಪ ಕೊರತೆಗಳು ಅಂತ ಏನಿತ್ತು ಅಂಥದ್ದೆಲ್ಲ ಯಾವುದೂ ಇಲ್ಲ. ದೇವಸ್ಥಾನ ಹೇಗಿರಬೇಕು ಹಾಗಿದೆ. ಈಗ ಮಾಡಿರ್ತಕ್ಕಂಥ ದೇವಸ್ಥಾನ, ಈಗ ಇರ್ತಕ್ಕಂಥ ದೇವಸ್ಥಾನ ಹೇಗಿರಬೇಕು ಹಾಗಿದೆ. ಹಾಗೆ ಬ್ರಹ್ಮಕಲಶದ ಕಾರ್ಯಕ್ರಮ ಕೂಡ ಅದು ಹೇಗಾಗಬೇಕೋ ಹಾಗೆ ಆಗ್ತಾ ಇದೆ. ನಾವು ಅನೇಕರನ್ನು ಕೇಳಿದ್ವಿ, ಹೇಗಾಗ್ತಾ ಇದೆ ಕಾರ್ಯಕ್ರಮ. ಇಲ್ಲಿ ಬರಲು ಮೊದಲು ಕೂಡ ಕೇಳಿತು, ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಹೇಗಾಗ್ತದೆ. ಎಲ್ಲರ ಬಾಯಲ್ಲಿ ಒಂದೇ ಒತ್ತು, ಅದು ವಾಕ್ಯ ಅಲ್ಲ, ಶಬ್ದ. ಅದ್ಭುತ, ಅದ್ಭುತ, ಅದ್ಭುತ ಎನ್ನುವ ಶಬ್ದವನ್ನೇ ನಾವು ಎಲ್ಲರ ಬಾಯಿಂದ ಕೇಳ್ತಾ ಇದ್ದೇವೆ. ಅವಾಗ ತುಂಬ ಸಮಾಧಾನ ಆಗುತ್ತದೆ. ಏನಂದ್ರೆ ಈ ಊರು ಅಥವಾ ಈ ಮಾಗಣೆ, 4 ಗ್ರಾಮಗಳಿಗೆ ಸೇರಿರ್ತಕ್ಕಂಥ ಮಾಗಣೆಯ ದೇವಸ್ಥಾನ ಇದು. ಈ ಮಾಗಣೆ ಬುಧನೇಶ್ವರನನ್ನು ಬಿಟ್ಟುಕೊಳ್ಳಲಿಲ್ಲ, ಬುಧನೇಶ್ವರನ ಬಿಟ್ಟು ದೂರ ಹೋಗಲಿಲ್ಲ. ನಾವೆಲ್ಲ ಬುಧನೇಶ್ವರನ ಮಕ್ಕಳು, ಬುಧನೇಶ್ವರನ ಪರಿವಾರ, ಗಣಗಳು ಎನ್ನುವಂತೆ ಎಲ್ಲರೂ ಬಂದು ಇಲ್ಲಿ ಸೇವೆ ಮಾಡಿ ಇಂತಹದ್ದೊಂದು ಅತ್ಯದ್ಭುತವಾದ ನಭೂತೋ ಎನ್ನುವಂತ ಎಷ್ಟೋ ಬ್ರಹ್ಮಕಲಶಗಳು ಇದಕ್ಕಿಂತ ಮೊದಲು ಆಗಿರ್ಬೋದು ಬುಧನೇಶ್ವರನದ್ದು. ಆದರೆ ಯಾವಾಗಲೂ ಹೀಗೆ ಆಗಿರ್ಲಿಕ್ಕಿಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಬ್ರಹ್ಮಕಲಶ ಕಾರ್ಯಕ್ರಮ ಇಲ್ಲಿ ನಡೆಯುವುದು ನಮಗೊಂದೇ ಅರ್ಥ ಕೊಡುವಂಥದ್ದು. ಇಲ್ಲ, ಭಕ್ತರು ಬಿಟ್ಟು ದೂರ ಹೋಗಿಲ್ಲ, ಒಟ್ಟಿಗೆ ಇದ್ದಾರೆ, ಬುಧನೇಶ್ವರನ ಒಟ್ಟಿಗೆ ಇದ್ದಾರೆ. ಹಾಗೆ ಇಲ್ಲಿಯ ಭಕ್ತರು ಮಾತ್ರ ಅಲ್ಲ, ಇಲ್ಲಿಂದ ಬಿಟ್ಟು ಯಾರು ದೂರ ಹೋಗಿದಾರೋ ಅವರದ್ದು ದೊಡ್ಡ ಸೇವೆ ಉಂಟು ಅಂತ ಕೇಳಿದ್ರು. ಯಾರು ಪೆರಡಾಲವನ್ನು ಬಿಟ್ಟು ಅಥವಾ ಈ ಪರಿಸರವನ್ನ ಬಿಟ್ಟು ಬಹಳ ದೂರ ಜೀವನಕ್ಕೋಸ್ಕರವಾಗಿ, ಒಂದು ಕಾಲ ಹಾಗೆ ಬಂದಿದೆ, ಉದ್ಯೋಗ ಎಲ್ಲೆಲ್ಲಿಯೂ ಇರ್ತದೆ. ಹಿಂದಿನ ಕಾಲದಲ್ಲಿ ಹಾಗೆ ಇರಲಿಲ್ಲ. ಅದು ಇವತ್ತು ಉದ್ಯೋಗವನ್ನು ನಡೆಸಿ ಜನ ದೂರ ದೂರ ಸಮುದ್ರದ ಆಚೆ ಕೂಡ ಹೋಗ್ತಾರೆ. ಆದರೆ ಬುಧನೇಶ್ವರನ ಭಕ್ತರು, ಈ ಊರಿನವರು ಯಾರ್ಯಾರು ದೂರ ಹೋಗಿದ್ದಾರೋ ಅವರೆಲ್ಲರೂ, ಅವ್ರು ಯಾರು ಬುಧನೇಶ್ವರನ ಊರನ್ನ ಮರೆತಿಲ್ಲ. ಅವರೆಲ್ಲ ದೊಡ್ಡ ದೊಡ್ಡ ಸೇವೆಗಳನ್ನ ಈ ಕಾರ್ಯಕ್ರಮಕ್ಕೋಸ್ಕರವಾಗಿ ಮಾಡಿದ್ದಾರೆ ಎಂಬುದನ್ನು ನಾವು ಕೇಳಿದ್ವಿ. ಇದು ಕೇಳಿದಾಗ ನಮಗೆ ತುಂಬಾ ಸಂತೋಷ ಆಯಿತು. ಯಾಕೆಂದ್ರೆ ನಮಗಿರುವ ಗಾಢ ಚಿಂತೆಯೇ ಒಂದೇನಂದ್ರೆ, ಒಂದು ಕಡೆಯಿಂದ ಸಮಾಜ ಕ್ಷಯ, ಸಮಾಜ ದಿನದಿಂದ ದಿನಕ್ಕೆ ಸಂಖ್ಯಾಕ್ಷಯ ಹೋಗ್ತಾ ಇರುವಂಥದ್ದು. ಇನ್ನೊಂದು ಕಡೆಯಿಂದ ಇರುವವರು ವಲಸೆ ಹೋಗುವಂಥದ್ದು, ಊರನ್ನು ಬಿಟ್ಟು ದೂರ ಹೋಗುವಂಥದ್ದು. ದೂರ ಹೋದವರಿಗೆ ಊರಿನ ನೆನಪಿದ್ದೇ ಸರಿ, ನೆನಪು ಕೂಡ ಇಲ್ಲ ಎನ್ನುವಂಥ ಪರಿಸ್ಥಿತಿ. ಅಲ್ಲಲ್ಲಿ ಅವರು ಸ್ಥಿರ ಆಗುವಂಥದ್ದು, ಊರಿಗೆ ಬರುವುದೇ ಕಡಿಮೆ ಆಗುವಂಥದ್ದು, ಊರಿನ ಆಚರಣೆಗಳು ಅಥವಾ ಪಾರಂಪರಿಕ ಆಚರಣೆಗಳನ್ನು ಬಿಟ್ಟು ಬಿಡುವಂಥದ್ದು. ನಿಧಾನಕ್ಕೆ
ನಮ್ಮವರು ಅಲ್ಲದೆ ಹೋಗುವುದು, ನಮ್ಮವರು ಪರಕೀಯರಾಗುವುದು. ಭಾರತದ ಹಳೆ ಸಮಸ್ಯೆ ಯಾವುದು? ಪರಕೀಯರು ಭಾರತಕ್ಕೆ ಬಂದಿದ್ದು ಭಾರತದ ಹಳೆ ಸಮಸ್ಯೆ. ಭಾರತಕ್ಕೆ ಮೊಘಲರು ಬಂದರು, ಬ್ರಿಟಿಷರು ಬಂದರು, ಡಚ್ಚರು ಬಂದರು, ಹೂಣರು ಬಂದರು, ಪೋರ್ಚುಗೀಸರು ಬಂದರು. ಇದು ಭಾರತದ ಹಳೆ ಸಮಸ್ಯೆ. ಹೊಸ ಸಮಸ್ಯೆ ಯಾವುದು? ನಮ್ಮವರೇ ಪರಕೀಯರಾಗುವಂಥದ್ದು, ನಮ್ಮವರು ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗುವಂಥದ್ದು, ನಮ್ಮವರಾಗಿ ಉಳಿದೇ ಇರುವಂಥದ್ದು. ನಮ್ಮ ಊರಿನಲ್ಲಿ, ನಮ್ಮ ದೇಶದಲ್ಲಿ ಇದ್ರೂ ಕೂಡ ನಮ್ಮ ತನ ಇಲ್ಲ. ಈ ದೇವರು ಹುಟ್ಟಿದ ನಾಡಿದೆಯಲ್ಲ, ದೇವರ ನಾಡು ಕೇರಳ, ಇದನ್ನು ನೋಡುವಾಗ ಬಹಳಷ್ಟು ಮಂದಿ ನಮ್ಮವರಾಗಿದ್ದ ಇದ್ದಿದ್ದಂತೆ ಕೇರಳಕ್ಕೆ ಇಂಥ ಒಂದು ದುಸ್ಥಿತಿ, ಇಂಥದ್ದೊಂದು ಕಷ್ಟದ ಸ್ಥಿತಿ ಇವತ್ತಿದೆ. ಇಲ್ಲದಿದ್ರೆ ಇಷ್ಟು ದೊಡ್ಡ ಒಂದು ಪಾರಂಪರಿಕ ಶ್ರೀಮಂತಿಗೆ ಇರತಕ್ಕಂಥ ಒಂದು ನಾಡು ಇದು. ನೀವು ತಂತ್ರ ತೆಗೆದುಕೊಳ್ಳಿ, ವಾಸ್ತು ತೆಗೆದುಕೊಳ್ಳಿ, ಜ್ಯೋತಿಷ ತೆಗೆದುಕೊಳ್ಳಿ, ಇದಕ್ಕೆ ಸಮಾನ ಬೇರೆ ಯಾವುದೂ ಇಲ್ಲ. ಆದರೆ ಈ ನಾಡಿನ ಸ್ಥಿತಿಯನ್ನು ಗಮನಿಸಿದರೆ, ಇಲ್ಲಿಯ ಧಾರ್ಮಿಕತೆಯ ಸ್ಥಿತಿಯನ್ನು ಗಮನಿಸಿದರೆ ಕಣ್ಣಿನಲ್ಲಿ ನೀರು ಬರುವಂತೆ ಆಗ್ತದೆ. ಹಾಗಾಗಿ ಇವತ್ತಿನ ಸಮಸ್ಯೆ ನಮ್ಮವರಾಗಿ ಉಳಿಯದೆ ಪರಕೀಯರಾಗುವಂಥದ್ದು, ಪರದೇಶವನ್ನು ಆಶ್ರಯಿಸುವಂಥದ್ದು. ಆದರೆ ಬುಧನೇಶ್ವರ ನಮಗೆ ಕೊಡುವ ಧೈರ್ಯ ಏನಂದ್ರೆ, ಸಂತೋಷ ಏನಂದ್ರೆ, ಎಲ್ಲವೂ ಕಳೆದು ಹೋಗಿಲ್ಲ. ಕಡೆ ಪಕ್ಷ ಈ ಊರಿನವರು ದೂರ ಇದ್ದರೂ, ಹೊರಗೆ ಇದ್ದರೂ ಕೂಡ ಊರಿನ ನೆನಪನ್ನು ಇಟ್ಕೊಂಡಿದ್ದಾರೆ. ಮಾತ್ರ ಅಲ್ಲ, ಊರು ನಮ್ಮದು, ನಮಗೆ ಕರ್ತವ್ಯ ಇದೆ, ನಾವು ಇದಕ್ಕೆ ತ್ಯಾಗ ಮಾಡಬೇಕು, ಸೇವೆ ಮಾಡಬೇಕು ಅನ್ನೋ ಭಾವನೆ ಅವರಿಗಿದೆ. ಹಾಗಾಗಿ ಬಹು ದೊಡ್ಡ ಕೊಡುಗೆ ಊರಿನವರು ಯಾರು ಹೊರಗಿದ್ದಾರೋ ಅವರ ಕಡೆಯಿಂದ ಸೇವಾ ರೂಪದಲ್ಲಿ ಬಂದು ಊರಿನವರು ಕೂಡ ಸೊಂಟ ಕಟ್ಟಿ ನಿಂತು, ಕಟಿಬದ್ಧರಾಗಿ ನಿಂತು ಈ ಕಾರ್ಯಕ್ರಮವನ್ನು ನೆರವೇರಿಸಿ ಇಂತಹದ್ದೊಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಇಲ್ಲಿ ಸಂಪನ್ನವಾಯಿತು. ಹಾಗಾಗಿ ಕಳೆದ ಅಷ್ಟಬಂಧ ದೊಡ್ಡ ಗುರುಗಳು ನಿಂತು ನೆರವೇರಿಸಿರುವಂಥದ್ದು. ಸ್ವತಃ ಅವರು ಇಲ್ಲಿ ನಿಂತು ಇಡೀ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಅವರು ನೆರವೇರಿಸಿರುವಂಥದ್ದು. ಆದರೆ ಅವರು ಮಾಡಿದ ಆಶೀರ್ವಾದ ಎಷ್ಟು ದೊಡ್ಡದು ಅಂದರೆ, ಈ ಸತ್ಯ ಅದರ ಅಗತ್ಯವೇ ಬರಲಿಲ್ಲ, ಆ ಪ್ರಮೇಯವೇ ಬರಲಿಲ್ಲ. ಊರು ಎಷ್ಟು ಮಟ್ಟಿಗೆ ಜಾಗೃತವಾಗಿದೆ ಅಂದರೆ, ನಾವು ಎಲ್ಲಿಂದ ಒಂದು ಹೀಗೆ ಮಾಡಿದ್ರು ಸಾಕು, ಆಶೀರ್ವಾದ ಮಾಡಿದ್ರು ಕೂಡ ಸಾಕು, ಇದ್ದಲ್ಲಿಂದ ಎಲ್ಲವೂ ಕೂಡ ನಡೀತದೆ. ಮಾತ್ರ ಅಲ್ಲ, ಅತ್ಯದ್ಭುತವಾಗಿ ನಡೀತದೆ, ಅಪೂರ್ವವಾಗಿ, ಅಮೋಘವಾಗಿ ಇದು ನಡೀತದೆ ಅಂದರೆ ಅದು ಅವರ ಆಶೀರ್ವಾದ, ದೊಡ್ಡ ಗುರುಗಳ ಆಶೀರ್ವಾದ ಇದು ಎಂಬುದಾಗಿ ನಾವು ಭಾವಿಸುವಂಥದ್ದು. ಯಾಕೆಂದರೆ ಮಹಾತ್ಮರು ಹಾಗೆ ಇರ್ತಾರೆ. ಶಂಕರಾಚಾರ್ಯರು ಮಠ ಸ್ಥಾಪನೆ ಮಾಡಿ ಎಷ್ಟು ಕಾಲ ಆಯಿತು, ಅವತಾರ ಮಾಡಿ ಎಷ್ಟು ಕಾಲ ಆಯಿತು ಶಂಕರಾಚಾರ್ಯ, ಸಾವಿರಾರು ವರ್ಷಗಳು ಕಳೆದಿರೋದು. ಆದರೆ ಇನ್ನೂ ಅವರು ಸ್ಥಾಪನೆ ಮಾಡಿದ ಸಂಸ್ಥೆಗಳು ಅತ್ಯದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಅವರು ಯಾವ್ಯಾವ ತತ್ವವನ್ನು ಪ್ರತಿಪಾದನೆ ಮಾಡಿದರೋ, ಯಾವ್ಯಾವ ಉಪದೇಶಗಳನ್ನು ಮಾಡಿದರೋ ಅವೆಲ್ಲವೂ ಪ್ರಚಲಿತವಾಗಿವೆ. ಆ ಎಲ್ಲ ಸಂಸ್ಥೆಗಳು, ಸನ್ನಿಧಾನಗಳು, ದೇವಸ್ಥಾನಗಳು ಕೂಡ ಅತ್ಯಂತ ಊರ್ಜಿತವಾಗಿ ನಡೀತಾ ಇದ್ದಾರೆ. ಅದು ಅವರ ಶಕ್ತಿ. ಅದು ಅಂದು ಅವರು ಮಾಡಿದ ಆಶೀರ್ವಾದ, ಅಂದು ಅವರು ಮಾಡಿರ್ತಕ್ಕಂಥ ಸಂಕಲ್ಪ, ಅದು ಅಷ್ಟು ಗಟ್ಟಿಯ ಸಂಕಲ್ಪ, ಅಷ್ಟು ಬಲವಾಗಿರುವಂಥ ಸಂಕಲ್ಪ. ಅದು ಮುಂದೆ ಎಷ್ಟೋ ಕಾಲಕ್ಕೆ ಸಾಕಾಗುವಂತೆ ಇರ್ತದೆ. ಹಾಗಾಗಿ ದೊಡ್ಡವರು ಹಿಂದಿನ ಅಷ್ಟಬಂಧಕ್ಕೆ ಬಂದು ಮಾಡಿದ ಆಶೀರ್ವಾದದ ಬಲ ಎಷ್ಟಿದೆ ಅಂದರೆ, ಈಗಿನ ಅಷ್ಟಬಂಧ ಕೂಡ ನಿರಾಯಾಸವಾಗಿ ಅತ್ಯದ್ಭುತವಾಗಿ ಇಲ್ಲಿ ಸಂಪನ್ನಗೊಳ್ತಾ ಇದೆ. ನೀವು ಕಾರ್ಯಕರ್ತರಲ್ಲಿ ಕೇಳ್ತಾ ಇದ್ವಿ, ಕೊಂಚ ಮೊದಲು ಪ್ರಾರಂಭ ಮಾಡುವಾಗ ಇಷ್ಟೆಲ್ಲ ಯೋಚನೆಗಳು ಇರಲಿಲ್ಲ. ಸಣ್ಣಕ್ಕೆ ಪ್ರಾರಂಭ ಮಾಡಿದ್ವಿ, ಹೇಗಾಗ್ತದೆ ನೋಡಿಕೊಳ್ಳುವ ಅಂತ. ಆದರೆ ಸಹಾಯ ಹರಿದು ಬರುವಾಗ ನಮಗೂ ಉತ್ಸಾಹ ಬಂತು. ಹಾಗಾಗಿ ಇಷ್ಟಿದ್ದನ್ನು ಇಷ್ಟು ಮಾಡಿದ್ವಿ ನಾವು. ಆಮೇಲೆ ದೊಡ್ಡದಾಗಿ ಮಾಡಿದ್ವಿ. ಸಾಮಾನ್ಯವಾಗಿ ಬೇರೆ ರೀತಿ ಇರ್ತದೆ. ಈಗ ನಾವು ಏನೋ ಯೋಜನೆ ಮಾಡಿ ಸಮಾಜವನ್ನು ಹತ್ತು ಕರೆದು ಕೇಳಿ ದಮ್ಮಯ್ಯ ಹಾಕಿ ಸಮಾಜದಿಂದ ಒಂದಷ್ಟು ಸಂಪತ್ತು ಹರಿದು ಬರುವಂಥದ್ದು. ಕೊನೆಗೂ ಎಲ್ಲ ಯೋಜನೆಗಳು ಸರ್ಕಾರ ಆಗೋದಿಲ್ಲ, ಒಂದಿಷ್ಟು ಆಗ್ತದೆ, ಒಂದಿಷ್ಟು ಆಗೋದಿಲ್ಲ. ಅದು ಇಲ್ಲಿ ಹಾಗಲ್ಲ. ಸಂಪತ್ತು ಹೊರದು ಬರುವುದನ್ನು ನೋಡಿ ಯೋಜನೆಗಳನ್ನು ವಿಸ್ತಾರ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ ಪ್ರೇರಣಾದಲ್ಲಿ ನಡೆದಿರ್ತಕ್ಕಂಥ ಒಂದು ಅದ್ಭುತವಾಗಿರುವಂಥ ಒಂದು ಕಾರ್ಯಕ್ರಮ. ಹಾಗಾಗಿ ನಾವು ಕೂಡ ನೋಡಿ ತುಂಬ ಸಂತೋಷಪಟ್ಟು. ಇಲ್ಲಿ ಕುಕ್ಷಿಶಾಸ್ತ್ರ ಅನ್ನೋ ಬಗ್ಗೆ ಹೇಳ್ತಾರೆ, ಅನೇಕ ರೀತಿ ಹೇಳ್ತಾರೆ. ಕುಕ್ಷಿಶಾಸ್ತ್ರ ಇಲ್ಲಿ ರಕ್ಷಕೋಸ್ಕರವಾಗಿ ಪ್ರತಿಷ್ಠಾಪಿತನಾದವನು ರಾಜರ ಕಾಲದಲ್ಲಿ ಅಂತ ಹೇಳೋದು ಉಂಟು. ಇನ್ನೊಂದು, ಇಲ್ಲಿ ದೇವಸ್ಥಾನದ ಮೇಲೆ ಪ್ರಯುಕ್ತವಾಗಿರ್ತಕ್ಕಂಥ ಒಂದು ಪ್ರತಿಕೂಲವಾದ ಶಕ್ತಿ ದೇವರ ಸನ್ನಿಧಿಗೆ ಬಂದು ಅದು ಅನುಕೂಲವಾಗಿ ಪರಿವರ್ತಿತವಾಯಿತು, ದೇವಸ್ಥಾನದ ಮತ್ತು ಜನತೆಯ ರಕ್ಷಕನಾಗಿ ಪರಿವರ್ತಿತವಾಯಿತು ಅನ್ನುವಂಥ ಇನ್ನೊಂದು ವಾದ ಪ್ರಶ್ನೆ ಚಿಂತನೆಯಲ್ಲಿ ಕಂಡು ಬಂದಿರತಕ್ಕಂಥ ಮತ್ತೊಂದು ವಾದವು ಕೂಡ ಹಾಗೆ ಇದೆ. ಅದೊಂದು ಒಂದು ಸಂದೇಶ ಕೊಡ್ತಿದೆ. ಬುಧನೇಶ್ವರನ ಬಳಿ ಎಷ್ಟೇ ಕೆಟ್ಟವರು ಬಂದರೂ ಅವರು ಅಷ್ಟೇ ಒಳ್ಳೆಯವರಾಗಿ ಹೋಗ್ತಾರೆ. ಹೋಗುವಾಗ ನಾಶ ಮಾಡಲಿಕ್ಕೆ ಬಂದವರು
ರಕ್ಷಕರಾಗಿ ಪರಿವರ್ತನೆ ಆಗ್ತಾರೆ, ಮಹಾರಕ್ಷಕರಾಗಿ ಪರಿವರ್ತನೆ ಆಗ್ತಾರೆ. ಉದಿನೇಶ್ವರನ ಮಹಿಮೆ, ಉದಿನೇಶ್ವರನ ಶಕ್ತಿ ಅಂಥದ್ದು ಎನ್ನುವಂಥದ್ದು ನಮಗೆ ಇಲ್ಲಿ ಅರ್ಥ ಆಗುವಂಥದ್ದು. ಹಾಗಾಗಿ ಈ ಅದ್ಭುತವಾದ ಕಾರ್ಯಕ್ರಮಕ್ಕೋಸ್ಕರವಾಗಿ ಈ ಮಾಗಣೆಯ ಅಥವಾ ಈ ಉದಿನೇಶ್ವರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರನ್ನ ನಾವು ಮನಸಾರೆ ಅಭಿನಂದನೆ ಮಾಡ್ತೇವೆ. ಇದು ನೀವು ಮಾಡಿದ್ದಲ್ಲ, ನಿಮ್ಮೊಳಗೆ ಧರ್ಮ ಜಾಗೃತವಾಗಿ ಎಷ್ಟು ಕಾರ್ಯವನ್ನು ಮಾಡಿದೆ. ಇದು ಕೇವಲ ಮನುಷ್ಯ ನಿರ್ಮಿತ ಎಂಬುದಾಗಿ ನಾವು ಭಾವಿಸೋದಿಲ್ಲ. ಈ ವಾತಾವರಣ ನೋಡಿದರೆ ಇದು ಭೂಲೋಕದಂತೆ ಇಲ್ಲ, ಇದು ಯಾವುದೋ ಶಿವಲೋಕದಂತೆ ವಾತಾವರಣ ಇಲ್ಲಿದೆ. ಹಾಗಾಗಿ ಖಂಡಿತವಾಗಿಯೂ ನೀವು ಯಾರು ಭ್ರಮೆ ಪಡಬೇಡಿ, ಇದು ನೀವು ಮಾಡಿದ್ದಲ್ಲ. ಇದು ನಿಮ್ಮೊಳಗೆ ಧರ್ಮ ಎಚ್ಚೆತ್ತು ಈ ಕಾರ್ಯವನ್ನು ಮಾಡಿಸಿರುವಂಥದ್ದು. ಧರ್ಮವೇ ನಂದಿಯಾಗಿ ಶಿವನ ಬಳಿ ಇರ್ತದಂತೆ. ಶಿವ ನಂದಿಯನ್ನು ಏರಿ ಬರ್ತಾನೆ. ಯಾವ ನಂದಿಯನ್ನು ಏರಿ ಅಂದರೆ ನಾವು ಮಾಡಿದ ಧರ್ಮವೇ ನಂದಿ. ನಮ್ಮ ಜೀವನದಲ್ಲಿ ನಾವು ಏನು ಒಳ್ಳೆ ಕೆಲಸಗಳನ್ನು ಮಾಡಿರ್ತೇವೆ ಅದೇ ಧರ್ಮ ತಾನೆ. ಧರ್ಮವೇ ನಂದಿ ರೂಪದಲ್ಲಿ ಶಿವನ ವಾಹನವಾಗಿರ್ತದೆ. ಹಾಗೆ ನಾವು ನಮ್ಮ ಪುಣ್ಯವನ್ನೇ ಏರಿ ಬರ್ತಾನೆ ಶಿವ ನಮಗೆ ಆಶೀರ್ವಾದ ಮಾಡಲಿಕ್ಕೆ. ನಮ್ಮ ಧರ್ಮವನ್ನೇ ಶಿವ ಏರಿ ನಮಗೆ ಅನುಗ್ರಹ ಮಾಡಲಿಕ್ಕೆ ಬರ್ತಾನೆ ಎಂಬುದು ಅದರ ಒಂದು ತಾತ್ಪರ್ಯ. ಹಾಗಾಗಿ ಶಿವನೇ ಧರ್ಮವಾಗಿ ನಿಮ್ಮೊಳಗೆ ಜಾಗೃತನಾಗಿ ಇಷ್ಟು ಕಾರ್ಯವನ್ನು ನಿಮ್ಮ ಕೈಯಿಂದ ಮಾಡಿಸ್ಕೊಂಡಿದ್ದಾನೆ ಎಂಬುದಾಗಿ ನಾವು ಭಾವಿಸ್ತೇವೆ. ನಿಮಗೂ ನಾವು ಹಾಗೆ ಆಶೀರ್ವಾದ ಮಾಡುವಂಥದ್ದು. ನೀವು ಇಲ್ಲಿ ಕಥೆಯನ್ನು ಇರ್ತಾನೆ ಸತ್ಯ ಹೇಳಿದ ಹಾಗೆ ನೀರನ್ನು ಮುಳುಗಿ ಒಂದು ಸಾರಿ ಎತ್ತಿದ್ರೆ ಅದೇ ಕಲ್ಲು ಅದೇ ಶಿಲೆ ಬಂತು. ಇದು ಬೇಡ ಅಂತ ಎಸೆದು ಮತ್ತೊಂದು ಸಾರಿ ಮುಳುಗಿದ್ರೆ ಮತ್ತೆ ಅದೇ ಕಲ್ಲು ಸಿಗ್ತದೆ. 3 ಬಾರಿ ಅಂತ ಹೇಳ್ತಾರೆ, 5 ಬಾರಿ ಅಂತ ಹೇಳ್ತಾರೆ. ಇದೇ ಕಥೆಯನ್ನು ಮತ್ತೆ ಮತ್ತೆ ಮುಳುಗಿ ಆ ಕಲ್ಲನ್ನು ದೂರ ಎಸೆದು ಪುನಃ ಮುಳುಗಿದ್ರೆ ಮತ್ತೆ ಅದೇ ಕಲ್ಲು ಸಿಗ್ತಾ ಇತ್ತಂತ ನೋಡಿ. ನಾವು ನಿಮಗೆಲ್ಲ ಹಾರೈಸೋದು ಏನಂದರೆ, ನೀವು ಜೀವನದ ನದಿಯಲ್ಲಿ ಮುಳುಗಿ ಎದ್ದು ಮಾಡ್ತಾ ಇರ್ತೀರಿ. ನಿಮಗೆ ಪ್ರತಿ ಸಾರಿ ಮುಳುಗಿದಾಗ ಉದನೇಶ್ವರನೇ ಸಿಗಲಿ ನಮಗೆ ಹೊರತು ಬೇರೆ ಯಾವುದು ಬೇಡದೇ ಇರುವಂಥದ್ದು ನಿಮಗೆ ಸಿಗದೇ ಇರಲಿ. ಕೆಲವು ಸಾರಿ ನಾವು ಮುಳುಗಿದಾಗ ನಮಗೆ ಉದನೇಶ್ವರನೇ ಸಿಗ್ಬೋದು, ಅಥವಾ ಮಾಯೆಯೂ ಸಿಗ್ಬೋದು, ಮೋಸವೂ ಸಿಗ್ಬೋದು. ನಮ್ಮನ್ನು ಪತನಗೊಳಿಸ್ತಕ್ಕಂಥ ಅನೇಕ ಸಂಗತಿಗಳು ನಮಗೆ ಸಿಕ್ಬಿಡ್ಬೋದು ನಾವು ಮುಳುಗಿದಾಗ. ಹಾಗಾಗದೆ ನೀವು ಎಷ್ಟು ಬಾರಿ ಜೀವನದಲ್ಲಿ ಮುಳುಗಿದ್ರು, ಜೀವನದಲ್ಲಿ ಮುಳುಗುವ ಸಂದರ್ಭ ಇರ್ತದೆ, ಏಳುವ ಸಂದರ್ಭ ಇರುತ್ತದೆ ಅಂತ. ಪ್ರತಿ ಸರ್ತಿ ನಾವೆಲ್ಲ ಉದನೇಶ್ವರನ ಭಕ್ತರು ಮುಳುಗುವಾಗ ನಮ್ಮ ಕೈಯಲ್ಲಿ ಉದನೇಶ್ವರ ಸಿಗುವಂತೆ ಆಗಲಿ. ನಾವು ಎದ್ದು ನಿಲ್ಲುವಾಗ ಉದನೇಶ್ವರನ ಕೈಯಲ್ಲಿ ಹಿಡಿದು ನಾವು ಎದ್ದು ನಿಲ್ಲುವಂತೆ, ಅಂದರೆ ಅವನ ಅನುಗ್ರಹವನ್ನು ಹಿಡಿದು ನಾವು ಎದ್ದು ನಿಲ್ಲುವಂತೆ, ಅಥವಾ ಅವನೇ ನಮ್ಮನ್ನು ಎಬ್ಬಿಸಿ ನಿಲ್ಲಿಸುವಂತೆ ಆಗಲಿ ಎಂಬುದಾಗಿ ನಾವು ಆಶಿಸ್ತೇವೆ. ಮುಂದಿನ ಅಷ್ಟಬಂಧ ಬ್ರಹ್ಮಕಲಶ ಯಾವಾಗ ಅಂತ ಗೊತ್ತಿಲ್ಲ, ಆದರೆ ಯಾವಾಗಾದರೂ ಕೂಡ ಇಷ್ಟು ಕೆಲಸ ನೀವು ಇಟ್ಟಿಲ್ಲ ಅವರಿಗೆ. ಮುಂದಿನ ಅಷ್ಟಬಂಧ ಬ್ರಹ್ಮಕಲಶ ಆಗುವಾಗ ಅವರಿಗೆ ಕಾರ್ಯಕ್ರಮವನ್ನು ಇಟ್ಟಿದ್ದು ಹೊರತು ಬೇರೆ ಕಾರ್ಯವನ್ನು ಹೆಚ್ಚನ್ನು ನೀವು ಇಟ್ಟಿಲ್ಲ. ಸಮಿತಿಯವರು ನಿಮಗೂ ಕೂಡ ತುಂಬ ಅಭಿನಂದನೆಗಳು, ತುಂಬ ಆಶೀರ್ವಾದಗಳು. ಎಲ್ಲ ಭಕ್ತಸ್ತಂಭಕ್ಕೂ ಕೂಡ ಆಶೀರ್ವಾದಗಳು. ಉದನೇಶ್ವರ ಹೆಸರಿಗೆ ತಕ್ಕಂತೆ ಉದಕವಾಗಿ, ಪುಣ್ಯೋದಕವಾಗಿ, ಗಂಗೋದಕವಾಗಿ ಹರಿದು ನಿಮ್ಮ ಮನೆಗಳಿಗೆ ಬರಲಿ, ನಿಮ್ಮ ಜೀವನಕ್ಕೆ ಬರಲಿ. ನಿಮ್ಮೆಲ್ಲರ ಜೀವನ ತಂಪಾಗಲಿ, ನಿಮ್ಮೆಲ್ಲರ ಜೀವನ ಶುದ್ಧ ಆಗಲಿ, ನಿಮ್ಮೆಲ್ಲರ ಜೀವನ ಹಸಿರಾಗಲಿ, ಅದು ಫಲ ಕೊಡಲಿ, ಅದು ಸಮೃದ್ಧವಾಗಲಿ ಎಂಬುದಾಗಿ ಮತ್ತೊಮ್ಮೆ ನಾವು ಹಾರೈಸಿ ಇಲ್ಲಿ ಬಂದು ಭಾಗವಹಿಸಿದ ಈ ಸಂದರ್ಭಕ್ಕೋಸ್ಕರವಾಗಿ ತುಂಬ ಸಂತೋಷಪಟ್ಟು ಉದನೇಶ್ವರನ ಪಾದಕ್ಕೆ ಮತ್ತೊಂದು ಹೃದಯದ ಆಳದ ನಮಸ್ಕಾರಗಳನ್ನು ಸಲ್ಲಿಸಿ, ಇಂಥದ್ದೊಂದು ಒಳ್ಳೆಯ ಒಂದು ಕಾಲ, ಒಳ್ಳೆಯ ಸನ್ನಿವೇಶ, ಒಳ್ಳೆಯ ಸಂದರ್ಭ, ಶಿವಲೋಕ ಭೂಮಿ ಬಂದಿರತಕ್ಕಂಥ ಈ ಒಂದು ಸನ್ನಿವೇಶದಲ್ಲಿ ನಮಗೆ ಬರಲಿಕ್ಕೆ ಅವಕಾಶ ಆಯಿತು, ನಿಮ್ಮೊಟ್ಟಿಗೆ ಇರಲಿಕ್ಕೆ ಅವಕಾಶ ಆಯಿತು ಎಂಬುದಕ್ಕೆ ಉದನೇಶ್ವರನಿಗೆ ಇನ್ನೊಂದು ಅಂತರಂಗದ ಪ್ರಣಾಮಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರನ್ನೂ ಆಶೀರ್ವದಿಸ್ತೇವೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಭಾರತೀ ಸ್ವಾಮಿ ಮಹಾರಾಜ್ ಕೀ